ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಔಟರ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ BMRCL ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀರಾ, ಸೊ ಅವರಿಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ದು ಆನ್ಲೈನ್ ಕೋರ್ಸಸ್ ಅವೈಲೇಬಲ್ ಇದೆ. ಸೊ ಈ ಡೆಮೋ ಕ್ಲಾಸ್ನ ನೋಡೋಣ ಬನ್ನಿ. ಈ ಟಾಪಿಕ್ ಬಂದು ಆಪ್ರೇಷನಲ್ ಆ್ಯಂಪ್ಲಿಫೈರ್, ಒಪ್ಯಾಂಪ್ ಅಂತ ಕರಿತೀವಲ್ಲ ಅದನ್ನು ಆಪ್ರೇಷನಲ್ ಆ್ಯಂಪ್ಲಿಫೈರ್. ಆಪ್ರೇಷನಲ್ ಆ್ಯಂಪ್ಲಿಫೈರ್ ಅಂದ್ರೇನು? ಇಟ್ ಈಸ್ ಡೈರೆಕ್ಟ್ ಕಪಲ್, ಹೈ ಗೇನ್, ಹೈ ಇನ್ಪುಟ್ ಇಂಪಡೆನ್ಸ್, ಲೋ ಔಟ್ಪುಟ್ ಇಂಪಡೆನ್ಸ್, ಹೈ ಬ್ಯಾಂಡ್ವಿಡ್ತ್ ಆ್ಯಂಪ್ಲಿಫೈರ್. ಸೊ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನ ಹೊಂದಿದೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮುಂದೆ ತಿಳ್ಕೊತಾ ಹೋಗೋಣ. ಸೊ ಇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ದ ಮ್ಯಾಥಮೆಟಿಕಲ್ ಆಪ್ರೇಷನ್ ಸಚ್ ಎಸ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಇನ್ವರ್ಷನ್, ಡಿಫ್ರೆನ್ಷಿಯೇಷನ್, ಇಂಟಿಗ್ರೇಷನ್. ಅದಕ್ಕೆ ಇದನ್ನು ನಾವು ಆಪ್ರೇಷನಲ್ ಆ್ಯಂಪ್ಲಿಫೈರ್ ಅಂತ ಕರಿತೀವಿ, ಶಾರ್ಟಾಗಿ ಒಪ್ಯಾಂಪ್ ಅಂತ ಕರಿತೀವಿ. ಸೊ ಈ ಎಲ್ಲ ಮ್ಯಾಥಮೆಟಿಕಲ್ ಆಪ್ರೇಷನ್ ಮಾಡೋದ್ರಿಂದ ಆಪ್ರೇಷನಲ್ ಆ್ಯಂಪ್ಲಿಫೈರ್ ಅಂತ ಕರಿತೀವಿ. ಸೊ ಸರ್ಕ್ಯೂಟ್ ಸಿಂಬಲ್ ಆಫ್ ಎನ್ ಒಪ್ಯಾಂಪ್. ಸೊ ಇದರಲ್ಲಿ ನೋಡಿದರೆ ನೀವು 5 ಟರ್ಮಿನಲ್ ನೋಡ್ತಾ ಇದ್ದೀರಾ. ಒಂದು ಇನ್ವರ್ಟಿಂಗ್ ಇನ್ಪುಟ್ ಅನ್ನೋದು. ಸೊ ಇಲ್ಲಿ ನೆಗೆಟಿವ್ ಸೈನ್ ಇದೆಯಲ್ಲ, ಇದು ಇನ್ವರ್ಟಿಂಗ್ ಇನ್ಪುಟ್ಟು. ಪಾಸಿಟಿವ್ ಇರೋದು ನಾನ್ ಇನ್ವರ್ಟಿಂಗ್ ಇನ್ಪುಟ್ಟು. ಇದು ಔಟ್ಪುಟ್ಟು. ಇದು ಪಾಸಿಟಿವ್ ಪವರ್ ಸಪ್ಲೈ, ನೆಗೆಟಿವ್ ಪವರ್ ಸಪ್ಲೈ. ಸೊ ಇದು ಬಂದ್ಬಿಟ್ಟು ಸಿಂಬಲ್ ಆಫ್ ಒಪ್ಯಾಂಪ್. ಸೊ ಇದರಲ್ಲಿ ಮೇನಾಗಿ ಇನ್ವರ್ಟಿಂಗ್ ಇನ್ಪುಟ್, ನಾನ್ ಇನ್ವರ್ಟಿಂಗ್ ಇನ್ಪುಟ್, ಔಟ್ಪುಟ್. ಸೊ ಪಾಸಿಟಿವ್ ಇನ್ಪುಟ್ ಅಟ್ ಇನ್ವರ್ಟಿಂಗ್ ಟರ್ಮಿನಲ್ ಪ್ರೊಡ್ಯೂಸಸ್ ದ ಇನ್ವರ್ಟೆಡ್ ಆರ್ ನೆಗೆಟಿವ್ ವೋಲ್ಟೇಜ್. ಅದಕ್ಕೆ ಇದನ್ನು ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಪಾಸಿಟಿವ್ ಕೊಟ್ಟರೆ ಔಟ್ಪುಟ್ಟು ನೆಗೆಟಿವ್ ಬರುತ್ತೆ. ಅದೇ ಥರ ಪಾಸಿಟಿವ್ ಇನ್ಪುಟ್ ಅಟ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ವಿಲ್ ಪ್ರೊಡ್ಯೂಸಸ್ ದ ನಾನ್ ಇನ್ವರ್ಟಿಂಗ್ ಆರ್ ಪಾಸಿಟಿವ್ ವೋಲ್ಟೇಜ್. ಸೊ ಇಲ್ಲಿ ನೀವು ಪಾಸಿಟಿವ್ ವೋಲ್ಟೇಜ್ ಕೊಟ್ಟರೆ ಔಟ್ಪುಟ್ ಕೂಡ ಪಾಸಿಟಿವ್ ಬರುತ್ತೆ. ಡಿಫರೆನ್ಷಿಯಲ್ ಆ್ಯಂಪ್ಲಿಫೈರ್. ಸೊ ಡಿಫರೆನ್ಷಿಯಲ್ ಆ್ಯಂಪ್ಲಿಫೈರ್ ಆರ್ ಎಮಿಟರ್ ಕಪಲ್ಡ್ ಆ್ಯಂಪ್ಲಿಫೈರ್. ಇಟ್ ಈಸ್ ಅ ಮೇನ್ ಬಿಲ್ಡಿಂಗ್ ಬ್ಲಾಕ್ ಆಫ್ IC ಆ್ಯಂಪ್ಲಿಫೈರ್. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇಟ್ ಈಸ್ ಎ ಡಿಫರೆನ್ಷಿಯಲ್ ಆ್ಯಂಪ್ಲಿಫೈರ್, ಎಮಿಟರ್ ಕಪಲ್ಡ್ ಆ್ಯಂಪ್ಲಿಫೈರ್ ಅಂತಲೂ ಕರೀತಾರೆ. ಸೊ ಆ್ಯಸ್ ನೇಮ್ ಇಂಪ್ಲಿಫೈಸ್, ಇಟ್ ಆ್ಯಂಪ್ಲಿಫೈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಇನ್ಪುಟ್ ಸಿಗ್ನಲ್. ಸೊ ಇಲ್ಲಿ ನೋಡಿದರೆ 2 ಇನ್ಪುಟ್ ಕೊಡ್ತಾ ಇದೆಯಲ್ಲ, ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಪುಟ್ ಸಿಗ್ನಲ್ನ ಇದು ಆ್ಯಂಪ್ಲಿಫೈ ಮಾಡುತ್ತೆ. ಸೊ ಇಟ್ ಈಸ್ ದ ಬೇಸಿಕ್ ಸ್ಟೇಜ್ ಆಫ್ ಒಪ್ಯಾಂಪ್. ಸೊ ನಾವು ಒಪ್ಯಾಂಪಲ್ಲೂ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈರ್ನೇ ನೋಡೋದು. ಫಾರ್ ಎಕ್ಸಾಂಪಲ್, ಒಪ್ಯಾಂಪಲ್ಲಿ ಯಾವ ಆ್ಯಂಪ್ಲಿಫೈರ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಎಮಿಟರ್ ಕಪಲ್ಡ್ ಆ್ಯಂಪ್ಲಿಫೈರ್ ಅಥವಾ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈರ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಒಪ್ಯಾಂಪ್. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಓಪನ್ ಲೂಪ್ ಗೇನ್. ಇನ್ ಎನಿ ಆ್ಯಂಪ್ಲಿಫೈರ್, ಓಪನ್ ಲೂಪ್ ಗೇನ್ ಅಂದರೆ ಏನು? ವಿತೌಟ್ ಕನೆಕ್ಟಿಂಗ್ ದ ಫೀಡ್ಬ್ಯಾಕ್ ನೆಟ್ವರ್ಕ್, ಇಟ್ ಈಸ್ ಕಾಲ್ಡ್ ಎ open loop gain. Gain without feedback network, it is called open loop gain. Ideally in op-amp it is infinity. So practically it will be in the order of 10 to the power of 5. Next one ಬಂದ್ಬಿಟ್ಟು input impedance. ಸೊ op-amp ನೋಡಿದ್ರಲ್ಲ, ಒಂದು ಇನ್ವರ್ಟಿಂಗು, ನಾನ್ ಇನ್ವರ್ಟಿಂಗು. ಸೊ ಈ 2 ಇನ್ಪುಟ್ ಹತ್ರ ಮೆಜರ್ ಮಾಡೋದೇ input impedance. So this is impedance seen from the 2 input terminals. Ideally it should be infinity, but practically mega ohms ಅಲ್ಲಿ ಇರುತ್ತೆ input impedance. So next characteristics, output impedance. The impedance of the op-amp seen from the output terminal. So ideally it should be 0, but practically tens of ohm ಅಲ್ಲಿ ಇರುತ್ತೆ. ಇದು ಆದಷ್ಟು ಲೋ ಇರಬೇಕು, ಯಾಕಂದರೆ ಸೊ ಲೋಡಿಂಗ್ ಎಫೆಕ್ಟ್ ಇರಲ್ಲ. ಸೊ ಡಿವೈಸಸ್ನ ಒನ್ ಆಫ್ಟರ್ ಒನ್ ಕನೆಕ್ಟ್ ಮಾಡಿದಾಗ ಲೋಡಿಂಗ್ ಎಫೆಕ್ಟ್ ಇರೋದಿಲ್ಲ, ಬ್ಯಾಂಡ್ ವಿಡ್ತು. ಸೊ ಒಪ್ಯಾಂಪ್ ಪ್ರೊವೈಡ್ಸ್ ದ ಆಂಪ್ಲಿಫೈಡ್ ಔಟ್ಪುಟ್ ಫಾರ್ ದ ಸಿಗ್ನಲ್ ಆಫ್ ದ ಫ್ರೀಕ್ವೆನ್ಸಿ 0 to infinite hertz in the ideal case, but practically megahertz, few megahertz ಬ್ಯಾಂಡ್ ಇರುತ್ತೆ. ಸೊ ಬ್ಯಾಂಡ್ ವಿಡ್ತ್ ಅಂದರೆ ಗೊತ್ತಾಯ್ತಲ್ಲ. ಸೊ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್ನ ಅಲೋ ಮಾಡುತ್ತೆ. ಐಡಿಯಲಿ ಇಟ್ ಶುಡ್ ಬಿ ಇನ್ಫಿನೈಟ್, ಎಲ್ಲ ಹೈ ಫ್ರೀಕ್ವೆನ್ಸಿನೂ ಅಲೋ ಮಾಡುತ್ತೆ, ಬಟ್ ಪ್ರಾಕ್ಟಿಕಲಿ ಇಟ್ ಶುಡ್ ಬಿ ಸಮ್ ಮೆಗಾಹರ್ಟ್ಸ್. ನೆಕ್ಸ್ಟ್ ಒನ್ನು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಇದು ಸ್ವಲ್ಪ ಇಂಪಾರ್ಟೆಂಟು. ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂದರೆ ಏನು? ಸೊ ಇಟ್ ಈಸ್ ದ ಎಬಿಲಿಟಿ ಆಫ್ ಎ op-amp ವಿಚ್ ರಿಜೆಕ್ಟ್ ದ ಕಾಮನ್ ಮೋಡ್ ಸಿಗ್ನಲ್ ಸಚ್ as ನಾಯ್ಸ್. So amplifies only differential signals. So
ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂದರೆ, ಸೊ ಈಗ ಎರಡೂ ಇನ್ಪುಟ್ಟಲ್ಲೂ ಕಾಮನ್ನಾಗಿ ಅಪ್ಲೈ ಆಗ್ತಿರೋ ಸಿಗ್ನಲ್ನ ರಿಜೆಕ್ಟ್ ಮಾಡೋದು, ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಟು ಸಿಗ್ನಲ್ನ ಆ್ಯಂಪ್ಲಿಫೈ ಮಾಡೋದು, ಅದನ್ನು ನಾವು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಕರಿತೀವಿ. ಐಡಿಯಲಿ ಇಟ್ ಶುಡ್ ಬಿ ಇನ್ಫೈನೈಟ್, ಪ್ರಾಕ್ಟಿಕಲ್ ವ್ಯಾಲ್ಯೂ 90 dB. ಸೊ ಇದನ್ನು ಈ ಥರ ಡಿಫೈನ್ ಮಾಡ್ತಾರೆ. ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ಡಿಫ್ರೆನ್ಷಿಯಲ್ ಮೋಡ್ ಗೇನ್ ಟು ಕಾಮನ್ ಮೋಡ್ ಗೇನ್. ಸೊ CMRR ಆದಷ್ಟು ಹೈ ಇರಬೇಕು, ಬಿಕಾಸ್ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ದು ಮೇನ್ ಆಬ್ಜೆಕ್ಟಿವ್ ಬಂದುಬಿಟ್ಟು ಆ್ಯಂಪ್ಲಿಫೈ ದ ಡಿಫ್ರೆನ್ಷಿಯಲ್ ಸಿಗ್ನಲ್ ಆ್ಯಂಡ್ ರಿಜೆಕ್ಟಿಂಗ್ ದ ಕಾಮನ್ ಮೋಡ್ ಸಿಗ್ನಲ್ಸ್ ಅಲ್ವಾ. ಹಾಗಾಗಿ CMRR ಆದಷ್ಟು ಹೈ ಇರಬೇಕು. ಸೊ ಐಡಿಯಲಿ ಇಟ್ ಶುಡ್ ಬಿ ಇನ್ಫಿನಿಟಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಸ್ಲೀವ್ ರೇಟ್, ಇದೂ ಇಂಪಾರ್ಟೆಂಟು. ಸೊ ಏನು ಸ್ಲೀವ್ ರೇಟ್ ಅಂದರೆ, ಫಾರ್ ಎಕ್ಸಾಂಪಲ್ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಇರುತ್ತಲ್ಲ, ಅದನ್ನು ಯಾವ ಥರ ಹ್ಯಾಂಡಲ್ ಮಾಡುತ್ತೆ. ಸೊ ಇಟ್ ಈಸ್ ದ ಎಬಿಲಿಟಿ ಟು ರೆಸ್ಪಾಂಡ್ ಟು ವೇರಿಯೇಷನ್ ಇನ್ ದ ಇನ್ಪುಟ್ ಫ್ರೀಕ್ವೆನ್ಸಿ. ಸೊ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಇನ್ಪುಟ್ ಚೇಂಜ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ, ಅದನ್ನು ನಾವು ಸ್ಲೀವ್ ರೇಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಸೊ ಐಡಿಯಲಿ ಏನು, ಎಷ್ಟೇ ಫಾಸ್ಟಾಗಿದ್ರೂ, ಎಷ್ಟೇ ಹೈ ಫ್ರೀಕ್ವೆನ್ಸಿ ಇದ್ರೂ ಇದು ಪ್ರಾಪರಾಗಿ ರೆಸ್ಪಾಂಡ್ ಮಾಡಬೇಕು. ಹಾಗಾಗಿ ದ ಟೈಮ್ ಟೇಕನ್ ಟು ಒಪ್ಯಾಂಪ್ ಟು ರೆಸ್ಪಾಂಡ್ ಚೇಂಜಸ್ ಶುಡ್ ಬಿ 0 ಅಲ್ವಾ. ಹಾಗಾಗಿ ಸ್ಲೀವ್ ರೇಟು ಇನ್ಫಿನಿಟಿ. ಸೊ ಯಾವಾಗ ನಾವು ಇನ್ಪುಟ್ ಚೇಂಜ್ ಮಾಡ್ತೀವೋ ಸಡನ್ನಾಗಿ ಒಪ್ಯಾಂಪು ರೆಸ್ಪಾಂಡ್ ಮಾಡಬೇಕು. ಬಟ್ ಸ್ವಲ್ಪ ಡಿಲೇ ಆಯಿತು, ಸ್ವಲ್ಪ ಟೈಮ್ ತೊಗೊಂತು ಅಂದರೆ ಆ ಟೈಮ್ ತೊಗೊಳ್ಳೋದನ್ನ ನಾವು ಸ್ಲೀವ್ ರೇಟ್ ಅಂತ ಕರಿತೀವಿ. ಸೊ ಯೂನಿಟ್ ಆಫ್ ಸ್ಲೀವ್ ರೇಟ್ ಈಸ್ ವೋಲ್ಟ್ಸ್ ಪರ್ ಮೈಕ್ರೋಸೆಕೆಂಡ್. ಸೊ ಇದು ತುಂಬ ಇಂಪಾರ್ಟೆಂಟು. ಇದನ್ನು ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸ್ಲೀವ್ ರೇಟ್ದು ಯೂನಿಟ್ ಯಾವುದು ಅಂತ. ವೋಲ್ಟ್ಸ್ ಪರ್ ಮೈಕ್ರೋಸೆಕೆಂಡ್. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಸ್ಲೀವ್ ರೇಟ್ ಈಸ್ ನಥಿಂಗ್ ಬಟ್ ಎ ಚೇಂಜ್ ಇನ್ ವೋಲ್ಟೇಜ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್, ವೋಲ್ಟ್ಸ್ ಪರ್ ಮೈಕ್ರೋಸೆಕೆಂಡ್. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್. ಸೊ ಸ್ಮಾಲ್ ವೋಲ್ಟೇಜ್ ಮಸ್ಟ್ ಬಿ ಅಪ್ಲೈಡ್ ಬಿಟ್ವೀನ್ ದ ಟೂ ಇನ್ಪುಟ್ಸ್ ಟು ಮೇಕ್ ದ ಔಟ್ಪುಟ್ ವೋಲ್ಟೇಜ್ 0. ಸೊ ಔಟ್ಪುಟ್ ವೋಲ್ಟೇಜ್ನ 0 ಮಾಡೋದಕ್ಕೆ ನಾವು ಸ್ಮಾಲ್ ವೋಲ್ಟೇಜ್ನ ಅಪ್ಲೈ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್, VIO. ಐಡಿಯಲಿ ನೀವೇನೇ ಕೊಡಲಿಲ್ಲ ಅಂದರೂ ಇಲ್ಲಿ ಔಟ್ಪುಟ್ 0 ಬರಬೇಕು ಅಲ್ವಾ. ಬಟ್ ಆ ಥರ ಆಗೋಲ್ಲ. ಪ್ರಾಕ್ಟಿಕಲಿ ಸ್ಮಾಲ್ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಕೊಟ್ಟಾಗ ಮಾತ್ರ ಔಟ್ಪುಟ್ಟು 0 ಆಗುತ್ತೆ. ಸೊ ಔಟ್ಪುಟ್ನ 0 ಮಾಡೋಕ್ಕೆ ನಾವು ಅಪ್ಲೈ ಮಾಡೋ ವೋಲ್ಟೇಜ್ನೇ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ನು ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್. ಸೊ ಎರಡೂ ಇನ್ಪುಟ್ನ ಗ್ರೌಂಡ್ ಮಾಡಿದಾಗ ಔಟ್ಪುಟ್ ಮಸ್ಟ್ ಬಿ 0 ಅಲ್ವಾ. ಬಟ್ ಪ್ರಾಕ್ಟಿಕಲಿ ಇಲ್ಲ. ದ ಸ್ಮಾಲ್ ಎರರ್ ವೋಲ್ಟೇಜ್ ಅಟ್ ದ ಔಟ್ಪುಟ್ ವಿಲ್ ಅಪಿಯರ್ ಡ್ಯೂ ಟು ಡಿಫ್ರೆನ್ಸ್ ಇನ್ ವೋಲ್ಟೇಜಸ್ ಆಗಿರ್ಬೋದು, ಅಥವಾ ವ್ಯಾಲ್ಯೂ ಆಫ್ ಇನ್ಪುಟ್ ಟ್ರಾನ್ಸಿಸ್ಟರ್ ಏನೇ ಆಗಿರಲಿ, ಅದನ್ನು ನಾವು ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ಕರಿತೀವಿ. ಎರಡೂ ಇನ್ಪುಟ್ನ ಗ್ರೌಂಡ್ ಮಾಡಿದಾಗ ಬರೋ ವೋಲ್ಟೇಜ್, ಔಟ್ಪುಟ್ ವೋಲ್ಟೇಜ್ನ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಈಗ ಆಲ್ರೆಡಿ ಹೇಳಿರೋದನ್ನೇ ಈ ಟೇಬಲಲ್ಲಿ ಮತ್ತೆ ಮೆನ್ಷನ್ ಮಾಡ್ತಿದ್ದೀವಿ. ಇದು ತುಂಬ 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 ಇಂಪಾರ್ಟೆಂಟು. ಇದರಲ್ಲಿ ಯಾವುದಾದ್ರು ಒಂದು ಕೇಳ್ತಾನೆ. ಯಾವಾಗಲೂ ಐಡಿಯಲ್ ಕೇಸ್ ಕೇಳ್ಬೋದು ಅಥವಾ ಪ್ರಾಕ್ಟಿಕಲು ಕೇಳ್ಬೋದು. ಸೊ ನಾವೀಗ ನೋಡಿರೋ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನು ಇಲ್ಲಿ ಲೀಸ್ಟ್ ಮಾಡಿದ್ದೀವಿ. ಸೊ ಓಪನ್ ಲೂಪ್ ಗೇನು ಐಡಿಯಲ್ ಕೇಸಲ್ಲಿ ಇನ್ಫಿನಿಟಿ, ಬಟ್ ಪ್ರಾಕ್ಟಿಕಲಲ್ಲಿ ಇನ್ ಆರ್ಡರ್ ಆಫ್ 10⁵ ಪ್ರಾಕ್ಟಿಕಲಲ್ಲಿ. ಇನ್ಪುಟ್ ಇಂಪಿಡೆನ್ಸು ಜಾಸ್ತಿ ಇರಬೇಕು, ಅದಕ್ಕೆ ಇನ್ಫಿನಿಟಿ. ಬಟ್ ಪ್ರಾಕ್ಟಿಕಲಿ ಇಟ್ ವಿಲ್ ಬಿ ಸಮ್ ಮೆಗಾ ಹೋಮ್. ಔಟ್ಪುಟ್ ಇಂಪಿಡೆನ್ಸು 0 ಇರಬೇಕು, ಲೋಡಿಂಗ್ ಎಫೆಕ್ಟ್ ತಡೆಯೋದಕ್ಕೆ. ಬಟ್ ಪ್ರಾಕ್ಟಿಕಲಲ್ಲಿ ಫ್ಯೂ ಹೋಮ್ಸ್. ಸೊ ಬ್ಯಾಂಡ್ ವಿಡ್ತು ಜಾಸ್ತಿ ಇರಬೇಕು, ಅಂದರೆ ಇನ್ಫಿನಿಟಿ. ಬಟ್ ಪ್ರಾಕ್ಟಿಕಲಿ ಫ್ಯೂ ಮೆಗಾ ಹರ್ಟ್ಸ್. ಸೊ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಇನ್ಫೈನೈಟ್ ಇರಬೇಕು, ಪ್ರಾಕ್ಟಿಕಲಿ 90 dB. ಸ್ಲೀವ್ ರೇಟ್ ಕೂಡ ಇನ್ಫೈನೈಟ್ ಇರಬೇಕು, ಬಟ್ ಪ್ರಾಕ್ಟಿಕಲಿ 0.5 volts per microsecond. ಸೊ ಇನ್ಪುಟ್ ಆಫ್ಸೆಟ್ ವೋಲ್ಟೇಜು 0 ಇರಬೇಕು, ಬಟ್ ಫ್ಯೂ ಮಿಲಿ ವೋಲ್ಟ್ಸ್ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಇನ್ಪುಟ್ ಇಂಪಿಡೆನ್ಸ್ ಆಫ್ ಐಡಿಯಲ್ ಒಪ್ಯಾಂಪ್ ಈಸ್ 0, ಇನ್ಫಿನಿಟಿ, ಮೆಗಾ ಹೋಮ್, ಆ ಥರ ಏನೋ ಒಂದು ಕೊಡ್ತಾರೆ. ಸೊ ನಾವು ಕ್ವಶನಲ್ಲಿ ನೋಡಬೇಕು, ಐಡಿಯಲ್ ಕೇಳಿದಾರ, ಪ್ರಾಕ್ಟಿಕಲ್ ಕೇಳಿದಾರ, ಅದು ತುಂಬ ಇಂಪಾರ್ಟೆಂಟು. ಸೊ ಯೂಶ್ವಲಿ ಐಡಿಯಲ್ ಕೇಳ್ತಾರೆ. ಸೊ ಇದೊಂಥರ ಈ ಚಾರ್ಟ್ನ ನೆನ್ಪಿಟ್ಕೋಬೇಕು. ನಿಮಗೆ ಈ ಕಂಟೆಂಟು ಮತ್ತು ಎಕ್ಸ್ಪ್ಲನೇಷನ್ ಇಷ್ಟ ಆಗಿದರೆ ಪ್ರತಿಯೊಂದು ಟಾಪಿಕ್ನು ಇದೇ ಥರ ಕನ್ನಡದಲ್ಲಿ ಈಸಿಯಾಗಿ
ಎಕ್ಸ್ಪ್ಲೇನ್ ಮಾಡಿದ್ದೀವಿ. ವಿತ್ PDF ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ನಿಮಗೆ ಈ ಕೋರ್ಸ್ನ ಫುಲ್ ಆ್ಯಕ್ಸಸ್ ಬೇಕು ಅಂತ ಅಂದರೆ ನೀವು ನಮ್ಮ ಆಂಡ್ರಾಯ್ಡ್ ಆ್ಯಪ್ನ ಡೌನ್ಲೋಡ್ ಮಾಡ್ಬೋದು, ಅಥವಾ ನೀವು ಲ್ಯಾಪ್ಟಾಪಲ್ಲಿ ನಮ್ಮ ವೆಬ್ಸೈಟ್ನು ಆ್ಯಕ್ಸಸ್ ಮಾಡ್ಬೋದು. ಎರಡದು ಲಿಂಕ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀವಿ. ಆ್ಯಪ್ ಬೇಕು ಅಂದರೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪಲ್ಲಾದರೆ ನೀವು ನಮ್ಮ ವೆಬ್ ಪೋರ್ಟಲ್ನ ಆ್ಯಕ್ಸಸ್ ಮಾಡ್ಬೋದು. ಸೊ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿದರೆ ಕೋರ್ಸಸ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಸ್ಪೆಷಲಿ ಫಾರ್ BMRCL ಎಕ್ಸಾಮ್ಗೆ ಅವೈಲೇಬಲ್ ಇದೆ. ಲಾಸ್ಟ್ 3 ಟೈಮ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಈ ಸಿಲೆಬಸ್ನ ರೆಡಿ ಮಾಡಿದ್ದೀವಿ. ಸೊ ಫಸ್ಟ್ ಟೈಮ್ ಯೂಸರ್ ಆದರೆ ಸೈನ್ ಅಪ್ ಮಾಡಿ. ಸೊ ಸೈನ್ ಇನ್ ಆದಮೇಲೆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕಂಟೆಂಟ್ ನೋಡಿದರೆ ಪ್ರತಿಯೊಂದು ಟಾಪಿಕ್ನು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ದು ಆ್ಯಡ್ ಮಾಡಿದ್ದೀವಿ. ಬೇಸಿಕ್ ಎಲೆಕ್ಟ್ರಾನಿಕ್ಸು, ನೆಟ್ವರ್ಕ್ಸು, ಪ್ಯಾಸಿವ್ ಕಾಂಪೊನೆಂಟ್ಸು, ಡಯೋಡ್ಸು, ಟ್ರಾನ್ಸಿಸ್ಟರ್ಸು, ಆಸಿಲೇಟರ್ಸು, ಒಪ್ಯಾಂಪು, ಡಿಜಿಟಲ್ ಎಲೆಕ್ಟ್ರಾನಿಕ್ಸು, ಅನಲಾಗ್ ಕಮ್ಯುನಿಕೇಷನ್, ಡಿಜಿಟಲ್ ಕಮ್ಯುನಿಕೇಷನ್ ಪ್ರತಿಯೊಂದನ್ನು ಆ್ಯಡ್ ಮಾಡಿದ್ದೀವಿ. ಸೊ ನೀವು ಫಸ್ಟ್ ಸೆಕ್ಷನಲ್ಲಿ ಬಂದರೆ ಟ್ರಯಲ್ ಅಂತ ಇರುತ್ತೆ. ಅದರಲ್ಲಿ ನಿಮಗೆ 2 ಟ್ರಯಲ್ ಕ್ಲಾಸಸ್ನ ಆ್ಯಡ್ ಮಾಡಿದ್ದೀವಿ. ಟ್ರಯಲ್ ಕ್ಲಾಸಸ್ನ ನೀವು ಫ್ರೀಯಾಗಿ ನೋಡ್ಬೋದು. ಸೊ ಪ್ಲೇ ಮಾಡಿ. ಸೊ ಅದೇ ಥರ ಒಂದು ರಿವಿಷನ್ PDF ನೋಟ್ಸ್ನ ಆ್ಯಡ್ ಮಾಡಿದ್ದೀವಿ. ಸೊ ಇದನ್ನು ನೀವು ಓಪನ್ ಮಾಡಿ ಆ್ಯಕ್ಸಸ್ ಮಾಡ್ಬೋದು. ಸೊ ಇದು ಸಿಮಿಲರ್ ಟು ದ ವಿಡಿಯೋ ಇರುತ್ತೆ. ಸೊ ಇದನ್ನು ನೀವು ರಿವಿಷನ್ಸ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಏನಾದರೂ ಡೌಟ್ ಬಂದರೆ ಮತ್ತೆ ನೀವು ಎಗೇನ್ ವಿಡಿಯೋನ ರೆಫರ್ ಮಾಡ್ಬೋದು. ಸೊ ಪ್ರತಿಯೊಂದು ಕಂಟೆಂಟ್ನು ನಾವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಈಚ್ ವಿಡಿಯೋ ಲೆಂತ್ ಬಂದ್ಬಿಟ್ಟು 5 ಇಂದ 10 ಮಿನಿಟ್ಸ್ವರೆಗೂ ಇದೆ. ಟೋಟಲ್ ಕೋರ್ಸ್ ಬಂದ್ಬಿಟ್ಟು 9 to 10 ಅವರ್ಸ್ ಇದೆ. ಡೈಲಿ 1 ಅವರ್ ಮತ್ತು ವೀಕೆಂಡಲ್ಲಿ 2-3 ಅವರ್ಸ್ ಕೊಟ್ಟರೆ ಈಸಿಯಾಗಿ 2 ವೀಕ್ಸಲ್ಲಿ ನೀವು ಫಿನಿಶ್ ಮಾಡ್ಬೋದು. ಸೊ ನಿಮಗೆ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಬೈ ನೌ ಮೇಲೆ ಕ್ಲಿಕ್ ಮಾಡಿ ಇದನ್ನು ಬೈ ಮಾಡಿ. ಅದೇ ಥರ ನಮ್ಮದು ಆಂಡ್ರಾಯ್ಡ್ ಆ್ಯಪ್ ಕೂಡ ಇದೆ, ಔಟರ್ ಇಂಜಿನಿಯರಿಂಗ್ ಅಂತ. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಮೊಬೈಲಲ್ಲಿ. ಜಸ್ಟ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಔಟರ್ ಇಂಜಿನಿಯರಿಂಗ್ ಅಂತ ಟೈಪ್ ಮಾಡಿ. ಸೊ ನಮ್ಮದು ಹೊಸ ಆ್ಯಪ್ ಆಗಿರೋದ್ರಿಂದ ಇಲ್ಲಿ ಲೀಸ್ಟ್ ಆಗಲ್ಲ, ಹಾಗಾಗಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿದೆಯಲ್ಲ, ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಔಟರ್ ಇಂಜಿನಿಯರಿಂಗ್ ಆ್ಯಪ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ BMRCL ಅಂತ ಕೋರ್ಸ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರಾಲ್ ಮಾಡಿ ವ್ಯೂ ಮೋರಿಗೆ ಹೋಗಿ. ಸೊ ಫಸ್ಟ್ ಟೈಮ್ ಯೂಸರ್ ಆಗಿರೋದ್ರಿಂದ ನಿಮಗೆ ಎನ್ರೋಲ್ ನೌ ಅಂತ ಕೇಳುತ್ತೆ, ಸೈನ್ ಅಪ್ ಆಗಿ. ಸೊ ಇದರಲ್ಲಿ ನಾವು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಎಲ್ಲ ಟಾಪಿಕ್ಕು ಕವರ್ ಮಾಡಿದ್ದೀವಿ. ನಿಮಗೆ ಈ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಬೈ ನೌ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು.